ಅಂದ್ಬಿಟ್ಟು ಫೈನಾನ್ಸ್ ತಗೊಂಡಿದ್ದೆ ಅಣ್ಣ. ಜುಜುಬಿ 2,000 ರೂಪಾಯಿಗೋಸ್ಕರ ನನ್ನೇ ಹೊಡೆದ್ಬಿಟ್ಟು ಬೈಕ್ ಕಿತ್ಕೊಂಡು ಹೋಗ್ಬಿಟ್ಟ ಅಣ್ಣ. ನನ್ನ ಹೆಸರು ಹೇಳ್ಬೇಕಿತ್ತು. ಹೇಳ್ದೆ ಅಣ್ಣ, ಕೇರೇ ಮಾಡ್ಲಿಲ್ಲ. ನನ್ನ ಬಗ್ಗೆ ಹೇಳಿದ್ರು ಕೇರ್ ಮಾಡಿಲ್ವಾ? ಯಾರ ಅವನು? ರಾಜ ಅಂತ ಅಣ್ಣ. ಇಲ್ಲೇ ಎಲ್ಲ ಮಾರ್ಕೆಟ್ ಅಲ್ಲಿ ಇರ್ತಾನಂತೆ. ರಾಜ? ಯಾವನ ಇಲ್ಲಿ ರಾಜ? ಆಟೋ ಏನು? ಯಾರೋ ಇಲ್ಲಿ ರಾಜ? ಕರ್ನಾಟಕದಲ್ಲಿದ್ದು ರಾಜ ಯಾರು ಅಂತ ಗೊತ್ತಿಲ್ವಾ? ಕೇಳ್ಬಾರ್ದ? ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ನೆಲೆಸಿರೋ ಬೆಟ್ಟದ ಹೂ ಕಣ ಅವರು. ಅವನು ಹೂವಾದ್ರೆ ನಮ್ಮಣ್ಣ ಉರಿಯೋ ಸೂರ್ಯ ಕಣ. ಕಣ್ಣು ಬಿಟ್ರೆ ಸಾಕು ಬಾಡ ಹೋಗ್ಬಿಡ್ತಾನೆ. ಎಲ್ಲವನವನು ಇಲ್ಲಿಯೂ ಇದ್ದಾನೆ, ಅಲ್ಲಿಯೂ ಇದ್ದಾನೆ, ಎಲ್ಲೆಲ್ಲಿಯೂ ಇದ್ದಾನೆ. ಇಲ್ಲಿರಕ್ಕೆ ಅಲ್ಲಿರಕ್ಕೆ ಎಲ್ಲೆಲ್ಲಿ ಇರಕ್ಕೆ ಅವನೇನು ವೈಫೈ ಇಲ್ಲ? ಭಕ್ತ ಪ್ರಹ್ಲಾದ ಪಿಕ್ಚರ್ ಅಲ್ಲಿ ಬರೋ ಉಗ್ರ ನರಸಿಂಹನ. ಆ ಉಗ್ರ ನರಸಿಂಹನ್ನ ಭಕ್ತಿಯಿಂದ ಒಲಿಸ್ಕೊಂಡ ಭಕ್ತ ಪ್ರಹ್ಲಾದ ಕಣವನು. ಭಕ್ತ ಪ್ರಹ್ಲಾದ ಅಂದ್ರೆ ಬಾಲಕ. ಪ್ರೀತಿಸೋರಿಗೆ ಬಾಲಕ, ಕೆಣಕದವ್ರಿಗೆ ಕೀಚಕ, ಅಭಿಮಾನಕ್ಕೆ ಅಪ್ಪು, ಸ್ವಾಭಿಮಾನಕ್ಕೆ ಅರಸು, ಶೌರ್ಯಕ್ಕೆ ಮೌರ್ಯ, ಧೈರ್ಯಕ್ಕೆ ಬಸವ, ಖದರ್ ವಂಶಿ, ಪವರ್ ಪೃಥ್ವಿ, ಬಿಂದಾಸ್ ಫೈಟರ್, ಖಡಕ್ ಆಕ್ಟರ್, ದೊಡ್ಡಮನೆ ಕುಲದೀಪ, ವೀರ ಕೇಸರಿಯ ಪ್ರತಿರೂಪ, ಕಿರೀಟ ಇಲ್ಲದ ರಾಜ್ಕುಮಾರ, ಒನ್ ಅಂಡ್ ಓನ್ಲಿ ಅಂಜನಿ ಪುತ್ರ. ಸೂಪರ್ 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 ಸೂಪರ್. ನೀವ್ ಹೇಳಿದ್ ಕೇಳಿ ನಾನು ಅವ್ರಿಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ. ಪ್ಲೀಸ್ ಗುರು, ಅವ್ರನ್ನ ಒಂದ್ಸಲ ಮೀಟ್ ಮಾಡ್ಬೋದಾ? ನಾವಿಲ್ಲಿಗೆ ಬಂದ್ರೆ ಅವನಿಗೆ ರೇಟಿಂಗ್ ಕೊಡೋದಕ್ಕಲ್ಲ, ಕೋಟಿಂಗ್ ಕೊಡೋದಕ್ಕೆ. ನೋ 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 ನೋ, ಅವ್ರ ವೋಟಿಂಗು ರೇಟಿಂಗು ನೋಡ್ತಾ ಇದ್ರೆ ಫೈಟಿಂಗಿಗಿಂತ ಚಾಟಿಂಗೇ ಬೆಟರ್ ಅನ್ಸುತ್ತೆ. ಅಣ್ಣ ನಾನು ಅವ್ರನ್ನ ಒಂದೇ ಒಂದ್ಸಲ ನೋಡ್ಬೇಕು ಅನ್ಸ್ತಿದೆ. ನೀನ್ ಸುಮ್ನೆ ಇರೋಣ. ಹೋಗ್ರ ಅವನ ಎತ್ತ ಕಳ್ಬರ್ರ. ಏನ್ ತೇಜಸ್ಸು, ಏನ್ ವರ್ಚಸ್ಸು, ನಿಮ್ ಪರ್ಸನಾಲಿಟಿಗೆ ಇವರೆಲ್ಲ ಕೊಟ್ಟಿದ್ ಬಿಲ್ಡಪ್ ತುಂಬಾ ಕಡಿಮೆ ಆಗೋಯ್ತಣ. ಹಾರಾನ ಜೈಕಾರನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ರಾಜ ರಾಜ ಅಲ್ಲ ಕಣೋ, ರಾಜಣ್ಣ. ನಿಮ್ಮ ಅಣ್ಣನ್ ಕೂಡ ದುಡ್ಡ ನಿಮ್ಗೆ ಕೊಡ್ತೀನಿ, ಹೋಗಿ ಹೊಡಿನ ಅವನ್ನ. ಹೈಲೈಟ್ಸ್ ಕೇಳಿದಾಗ್ಲೇ ನಾನು ಸುಮ್ಮನೆ ಬಿಡಬೇಕಿತ್ತು ಅಣ್ಣ. ಇಲ್ಲೊಬ್ಬ ನನ್ನ ಫ್ಯಾನ್ ಅಂತ ಓಡಾಡ್ತಿದ್ದಲ್ಲ, ಎಲ್ಲ ಅವನು ಗೊತ್ತಿಲ್ಲ ಅಣ್ಣ. ನಾನು ಇಲ್ಲಿದ್ದೀನಿ. ಏನೋ ಮಾಡ್ತಾ ಇದೀಯ ಅಲ್ಲಿ? ಅಣ್ಣ, ನಿನ್ ಕಟ್ಔಟ್ಗೆ ಹಾಲಿನ ಅಭಿಷೇಕ ಮಾಡ್ತಾ ಇದ್ದೀರ. ಇದನ್ನೆಲ್ಲ ಯಾವ ಗ್ಯಾಪಲ್ಲಿ ಅರೇಂಜ್ ಮಾಡ್ದು? ಅಣ್ಣ,
ಫ್ಯಾನ್ಸ್ಗೆಲ್ಲ ಕಟ್ಟಾಟ ಯಾವಾಗ ಕಟ್ತೆ, ಹಾರ ಯಾವಾಗ ಹಾಕ್ತೆ, ಹಾಲಿನ ಅಭಿಷೇಕ ಯಾವಾಗ ಮಾಡ್ತೆ ಅಂತ ಕೇಳ್ಬಾರ್ದಣ. ಅನ್ನದಾನನೂ ಮಾಡ್ತೀವಿ, ರಕ್ತದಾನನೂ ಮಾಡ್ತೀವಿ. ಸಿಂಪಲ್ ಕಟ್ಔಟ್ಗೆ ಹಿಂಗಂದ್ರೆ ಒಳಗೆ ಟೆಂಪಲ್ ಕಟ್ಟಿದೀವಣ್ಣ. ಸರಿ, ಹುಷಾರ ಕೆಳಗೆ ಬಾ. ರಾಮ ಎಲ್ಲ ಸಾಕು, ಹೊಡು. ಅಣ್ಣ ಕಡಕ್ ಡೈಲಾಗ್ ಕೇಳ್ದೆ, ಜಬರ್ದಸ್ತ್ ಫೈಟ್ ನೋಡ್ದೆ, ಕಣ್ಣಿಗೆ ಮಜಾ ಕೊಡೋ ತರ ಎರಡೆರಡು ಸ್ಟೆಪ್ ಹಾಕಣ. ಬೇಡ ಕಣ, ಫ್ಯಾನ್ಸ್ ಕೇಳ್ತಾ ಇದೀವಿ, ಎರಡೆರಡು ಸ್ಟೆಪ್ ಹಾಕಣ. ಸರಿ ಹೋಗು. ನನ್ ಮಗ ಸೇಟು ಯಾವಾಗ್ಲೂ 7 ಜನ ಹುಡುಗಿರು ಹಾಕೊಂಡು ಈ ಮನೆಲ್ಲ ಓಡಾಡ್ತಾ ಇರ್ತಾನೆ ಗುರು, ನಮ್ಗೆ ಒಂದು ಕೊಡಲ್ಲ. ಗೀತಾ, ಈ ದೇಹ ಮಣ್ಣಿಗೆ, ಈ ಉಸಿರು ನಿನಗೆ. ನಾನ್ ಸಾಯ್ತಾ ಇದ್ದೀನಿ. ಅಯ್ಯೋ, ಗೀತಂಗ್ ಫೋನ್ ಮಾಡಿದೀನಿ ಕಣೋ, ಅವ್ಳು ಬರ್ತಾ ಇದ್ದಾಳೆ. ಇಲ್ಲ, ಅವ್ಳು ಬರಲ್ಲ, ನನಗೆ ಗೊತ್ತು. ನಾನ್ ಸಾಯ್ತೀನಿ. ಗೀತನೇ ಇಲ್ಲ ಅಂದ್ಮೇಲೆ ಸಂಜೆ ಯಾಕೆ ಬದುಕಿರ್ಬೇಕು? ಸಂಜೆ ವೇಟ್ಸ್ ಗೀತಾ ಪಾರ್ಟ್ 2. ಆ ಹೈಟ್ ಇಂದ ಬಿದ್ರೆ ಕೈ ಕಾಲು ಮುರಿಯೋದೇ ಡೌಟ್. ಈ ನನ್ ಮಗ ಸಾಯ್ತೀನಿ ಅಂತ ಡೌ ಮಾಡ್ತಿದ್ದಾನಲ್ಲ. ಅಯ್ಯ, ನಿನ್ ಬಾಯಿಗೆ ಮಣ್ಣಾಕ, ನಿನ್ ಯೋಗ್ಯತೆಗೆ ನನ್ ಎಕ್ಕಡ ಬಡಿಯ, ನಿನ್ ಮೂತಿಗೆ ಎಮ್ಮೆ ಗಂಜುಳ ಹುಯ್ಯ, ನಿನ್ ಬರ್ಬಾರ್ ಬಂದ್ ನೆಗದ್ ಬಿದ್ದೋಗ. ಏ ಕಂತ್ರಿ ನನ್ ಮಗನೆ, ನಿನ್ ಹೆಣನ ಊರ್ ಹೆಬ್ಬಾಗಿಲ್ಗಾಕ ಇಳಿಯೋ ಕೆಳಗೆ. ನನ್ ಮಗ ಮೇಲಿಂದ ಬಿದ್ದು ಸಾಯ್ತಾನೆ ಇಲ್ವೋ ಗೊತ್ತಿಲ್ಲ, ಆ ಹುಡುಗಿ ಬೈತಾರ ಬೈಗ್ಲಕ್ಕಂತೂ ಇಸ್ಕೊಂಡ್ ಸತ್ತೋಗ್ತಾನೆ. ಏನ ಹೃದಯನ. ಓ ಅದ. ಸಂಜು, ಗೀತಾ ಬಂದು ನೋಡು. ಸಂಜು ಬೇಡ, ಸಾಯ್ಬೇಡ, ನಾನೇನ್ ಲವ್ ಮಾಡ್ತಾ ಇದ್ದೀನಿ. ಶೋರ್. ಹಾ, ದಯವಿಟ್ಟು ಕೆಳಗಿಳಿ. ಹೋಗ ಹಿಂದಕ್ಕೆ ಮಾತಾಡೆ. ನೋಡು, ನನ್ಗೊಂದ್ ವೀಕ್ನೆಸ್ ಇದೆ. ನೀನ್ ಒಪ್ಕೊಂಡಿಲ್ಲ. ಏನ್ ವೀಕ್ನೆಸ್ ಇದ್ರು ಪರಲ್ಲ, ಹೇಳು ಗೀತಾ. ಈಗ ನೋಡು, ಡೈಲಿ ಸೇಮ್ ತಿಂಡಿ ತಿನ್ಬೇಕು ಅಂದ್ರೆ ನನ್ಗಾಗಲ್ಲ. ಒಂದಿನ ಇಡ್ಲಿ, ಇನ್ನೊಂದಿನ ಪೂರಿ, ಇನ್ನೊಂದಿನ ಪೊಂಗಲ್, ಈ ತರ ವೆರೈಟಿ ಇರ್ಬೇಕು. ನೋ ಪ್ರಾಬ್ಲಮ್. ಇದು ತಿಂಡಿಲ್ ಮಾತ್ರ ಅಲ್ಲ, ಮಗು ಲವ್ವಲ್ಲೂ ಅಷ್ಟೇ. ಈಗ ನೋಡು, ನೀನ್ ಇಷ್ಟ ಆದೆ, ನಿಮ್ಗೆ ಐ ಲವ್ ಯು ಅಂದೆ. ನಾಳೆ ಅವನ ಇಷ್ಟ ಆದ್ರೆ ಅವನ್ಗೂ ಐ ಲವ್ ಯು ಅಂತೀನಿ. ನೆಕ್ಸ್ಟ್ ಡೇ ಇವ್ನ ಇಷ್ಟ ಆದ್ರೆ ಇವ್ನಿಗೂ ಐ ಲವ್ ಯು ಅಂತೀನಿ. ಇವ್ನ ಇಷ್ಟ ಆದ್ರೆ ಇವ್ನಿಗೂ ಐ ಲವ್ ಯು ಅಂತೀನಿ. ಹೌದು ಸರ್. ನಾನ್ ಜಾಬ್ ಕೊಡಲ್ಲ, ಬೇಗ ಲಗ್ನ ಆಗ್ಬಿಡ್ತೀನಿ. ಹಾಗಲ್ಲ ಸಂಜು, ಜೀವನ ಪೂರ್ತಿ ಒಬ್ಬನ ಜೊತೆನೆ ಇರ್ಬೇಕು ಅಂದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಅಯ್ಯೋ, ನಿನ್ ಹಿಂದೆ ಅಲ್ದು ನಾನ್ ಶೂ ಎಲ್ಲ ಅರ್ಧೋಯ್ತಲ್ಲೇ. ನಿನ್ನಂತ ಪಾಸ್ವರ್ಡ್ ಇದ್ರೆ ವೈಫೈಗೋಸ್ಕರನ ನಾನ್ ಸೂಸೈಡ್ ಮಾಡ್ಕೊಂಡೆ ಕೊಟ್ಟಿದ್ದು. ನನ್ ಎಕಡ ಅಲ್ಲ, ನನ್ ಶೂ ತಗೊಂಡ್ ನಾನೇ ಹೊಡ್ಕೋಬೇಕು. ನೀನು ಜಿ ಫಾರ್ ಗೀತಾ ಅಲ್ಲ, ಸಿ ಫಾರ್ ಚೀಟರ್, ಟಿ ಫಾರ್ ಟೆರರ್, ಡಿ ಫಾರ್ ಹೇಳಿಲ್ಲ ಹುಡುಗರು. ಒಬ್ಬನೇ ಸಿಗು, ಆಮೇಲೆ ಇದೇ ನಿನಗೆ ಒಂದು ಗೋಲಿ ಬಿಡ್ತಾರೆ ನನ್ನ ಮಕ್ಕಳು ಸಮಾಜ ಸೇವೆ ಮಾಡಕ್ಕೆ. ಥ್ಯಾಂಕ್ ಯು. ಗುರು ಗುರೇ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅದು ಕೈ ತುತ್ತಲ್ಲ, ಕೈ ಚಾಚಿದ್ರೆ ಯಾರೇ ಬೇಕಾದ್ರೂ ಸಿಗೋ ರಾಮನವಮಿ ಕೋಸಂಬರಿ. ಇಷ್ಟೊತ್ತು ಅವಳು ಮಾತಾಡಿದಿಲ್ಲ, ಕೇಳಿಸ್ಕೊಂಡೆ ತಾನೆ? ಹೌದಲ್ವಾ? ಸರಿಯಾಗಿ ಹೇಳ್ದೆ ಕಣೆ. ಆಚೆ ಬರ. ಅಲ್ಲ, ಲವ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಹುಡುಗರನ್ನ ಒಳ್ಳೆ ಟೀ ಶರ್ಟ್ ತರ ಚೇಂಜ್ ಮಾಡ್ತೀಯಲ್ಲ. ನಿನ್ ಪ್ರಕಾರ ಹೊಸ ಆಫರ್ ಬಂದ ತಕ್ಷಣ ಪೋರ್ಟ್ ಆಗಕ್ಕೆ ಹುಡುಗರೇನ್ ಸಿಮ್ ಕಾರ್ಡ್? ಬಂದವರೆಲ್ಲ ಕಾರ್ಡ್ ಉಚ್ಕೊಂಡು ದುಡ್ಡು ತಗೊಂಡು ಹೋಗ್ತಿದ್ರೆ ಅದನ್ನ ನೋಡ್ಕೊಂಡು ಕೂತ್ಕೊಳ್ಳಿ. ಹುಡುಗರನ್ನ ATM ಸೆಕ್ಯೂರಿಟಿನಾ? ಐ ಲವ್ ಯು. ತಿರ್ಗಾನ ನಿಮ್ ಬಾಯಿ ಮುಚ್ಚಕ್ ಹಂಗಂದ್ರೆ ಅಷ್ಟೇ. ಏನ್ರಿ ಗೊತ್ತು ನಿಮ್ಗೆ ಈ ಮ್ಯಾಟರ್ ಬಗ್ಗೆ? ಅವನಿಗೆ ಅಂತ ಅಪ್ಪ ಅಮ್ಮ ಇದಾರೆ, ಕಾಲೇಜಲ್ಲಿ ಓದ್ತಿರೋ ತಂಗಿ ಇದ್ದಾಳೆ, ಅವಳಿಗೆ ಮದುವೆ ಮಾಡಿಸ್ಬೇಕು, ಅದು ಅವನ್ ಜವಾಬ್ದಾರಿ. ಲವ್ ಅಂತ ನಾನ್ ಹಿಂದೆ ಬಿದ್ದು ಅವ್ನ್ ಲೈಫ್ ಹಾಳಾಗ್ಬಾರ್ದು. ನಾನ್ ನನ್ ಕ್ಯಾರೆಕ್ಟರ್ನ ಕಿಲ್ ಮಾಡಿ ಅವ್ನ್ ಲೈಫ್ ಹಾಳಾಗೋದನ್ನ ತಪ್ಸಿದೀನಿ, ಗೊತ್ತಾ? ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಮಾತಾಡ್ಬೇಡಿ ನೀವು. ಅಕ್ಕ, ನಿಮ್ ಕಾಲು ನಮಸ್ಕಾರ ಅಕ್ಕ. ನಿಜವಾಗ್ಲು ನಿಮ್ದು ಇಂತ ಮುತ್ತಿನಂತ ಮನ್ಸು ಅಂತ ಗೊತ್ತಿಲ್ಲದೆ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ. ದಯವಿಟ್ಟು ಆಶೀರ್ವಾದ ಮಾಡಿ, ನಿಮ್ ತರ ಹುಡುಗಿನೇ ಸಿಗ್ಲಿ. ಜಿ ಫಾರ್ ಗೌರಮ್ಮ, ಕೆ ಫಾರ್ ಕೆಂಪಮ್ಮ, ಡಿ ಫಾರ್ ದೇವತೆ ಕಣ. ಅದಾ ಓಕೆ, ಪ್ಲೀಸ್ ಹೋಗಿ. ಸಾರಿ ಸರ್, ನನ್ನ ಹೆಂಡತಿ ಅನ್ಕೊಂಡ್ಬಿಟ್ಟೆ. ಹೇಳು ಸೂರಿ. ಅಣ್ಣ ಗೊತ್ತಾಯ್ತು, ಅವನ್ ಯಾವನೋ ಬಜಾರ್ ಹುಡುಗ ಅಂತೆ. ಬಿಡ್ಬೇಡ ಎತ್ಬಿಡ ಅವನ್ನ. ಆಯ್ತಣ್ಣ, ಬಂದ್ರೋ. ನಮಸ್ಕಾರ. ಇದೆಲ್ಲ ಯಾಕೆ ಬೇಕಿತ್ತಪ್ಪ? ಪ್ರೀತಿ ಅಭಿಮಾನಕ್ಕೆ. ನೋಡಪ್ಪ ಸತ್ಯರಾಜು, ನೀನೇ ಈ ದೇವಸ್ಥಾನದ ಧರ್ಮದರ್ಶಿ ಆಗ್ಬೇಕು ಅಂತ ನಾವೆಲ್ಲ ಒಮ್ಮತದಿಂದ ನಿರ್ಧಾರ ಮಾಡಿದೀವಿ. ಈ ರಿಜಿಸ್ಟ್ರಿಗೆ ಸೈನ್ ಹಾಕ್ಬಿಟ್ರೆ ನಮ್ ದೇವಸ್ಥಾನದ ನಿಯಮಾವಳಿ ಹಂಗೆ ಎಲ್ಲ ರೀತಿ ರಿವಾಜು ಮುಗೀತದೆ. ಎಲ್ರಿಗೂ ನಮಸ್ಕಾರ.
ಅಧಿಕಾರ ಬಂತಂತ ದಿಮಾಕಿನ್ ಮಾತಾಡ್ತಿದ್ದ. ದೊಡ್ಡ ಮನುಷ್ಯರು ಅವರು, ಹಾಗೆಲ್ಲ ಕೈ ಮಾಡಬಾರ್ದು. ಬಾ. ಅವತ್ತು ದೇವಸ್ಥಾನದಾಗೆ ಎಲ್ರ ಮುಂದೆ ನಂಗೆ ಚಪ್ಪಲಿ ನೋಡ್ರವನೆ. ಇವತ್ತು ಯಾವ್ದೋ ಚಿಲ್ಡ್ರನ್ನ ಚೂ ಬಿಟ್ಬಿಟ್ಟು ನಮ್ ಸಂತರಾಜು ಕಪಾಳ ಕೊಡಿಸಿ ಅವಮಾನ ಮಾಡವನೆ. ಈ ಊರಿನಾಗೆ ಅವನ ಅಟ್ಟಹಾಸನ ಮಟ್ಟ ಹಾಕೋರು ಯಾರು ಇಲ್ದಂಗ ಆಗೋಯ್ತು ನೋಡಿ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಅವನು ಅಂದ್ರೆ ಅವ್ರ ಅಪ್ಪನಂತ ರೌಡಿ ಇನ್ನೊಬ್ಬ ಇದ್ದೇ ಇರ್ತಾನೆ. ಅವನ್ನ ಕರ್ಸಿ 4 ತತ್ಕೂಸಿದ್ರೇನೆ ಅವನ್ಗೆ ಬುದ್ಧಿ ಬರೋದು. ನಾವು ಅವನಂಗೆ ರೌಡಿನ್ ಕರ್ಸ್ಬಿಟ್ರೆ ನಮ್ಗೂ ಅವನ್ಗೂ ಏನ್ ವ್ಯತ್ಯಾಸ ಇರ್ತದೆ? ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಸರಿ. ಕಚ್ಚಾ ಹಾವಿನ ಮುಂದೆ ಪೊಲೀಸರು ರೌಡಿಗಳು ಅಂತ ಪುಂಗಿ ಊತ ಕೂತ್ಕೊಂಡ್ರೆ ಯಾವ ಪ್ರಯೋಜನನೂ ಇಲ್ಲ. ಹೆಡೆ ಮೇಲೆ ಹೊಡಿಬೇಕು. ರಾಜಭಾರ ಮಾಡೋ ಚಕ್ರವರ್ತಿ ವನವಾಸಕ್ಕೆ ಹೋಗವನೆ ಅಂತ ಗೊತ್ತಾದ್ರೆ ಶಿಖಂಡಿಗಳು ಗಂಡ್ಸು ಅಂತ ಮೀಸೆ ತಿರುತ್ತಾರೆ. ಗುಳ್ಳೆ ನರಿಗಳು ಪಾಳೆಗಾರರು ಅಂತ ಹೇಳಿ ಶಿಳ್ಳೆ ಹೊಡಿತಾವೆ. ಆ ವಜ್ರಕೋಟೆ ರಾಜ ಇಲ್ಲಿದ್ದಿದ್ರೆ ಯಾರಾದ್ರೂ ಈ ಮನೆಯವ್ರ ಮೈ ಮುಟ್ಟ ಧೈರ್ಯ ಮಾಡಕ್ಕಾಗ್ತಿತ್ತ? ಅಣ್ಣ ಇದ್ದಿದ್ರೆ ಉರಿಯೋ ಸೂರ್ಯನ ಮುಂದೆ ಮಿಂಚು ಹುಳು ಸುಟ್ಟು ಬೂದಿ ಆದಾಗೆ ಎಲ್ರು ಉರ್ದು ಬೂದಿ ಆಗ್ತಾ ಇದ್ರು. ಅಪ್ಪನ ಮೇಲೆ ಕೈ ಮಾಡ್ದವನ್ನ ಅಣ್ಣ ಇದ್ದಿದ್ರೆ ಸಾಯಿಸ್ಬಿಡ್ತಿದ್ದ. ಅಮ್ಮ ಅಣ್ಣ ಇರ್ಬೇಕಾಯ್ತು. ಬರಕ್ಕೇಳಮ್ಮ ನಿನ್ನ. ತಪ್ಪು ಮಾಡಿದನೋ ಇಲ್ವೋ ಅಂತ ವಿಚಾರಿಸ್ಬಿಟ್ಟು ಹೊಡಿಯಮ್ಮ. ಹಲೋ ಹಲೋ ಹಳ್ಳಿ ಮನೆಗ್ ಬಾ. ಹಳ್ಳಿ ಮನೆಗ್ ಬಾ. ಬರ್ತೀನಿ. ರಾಜ ಇಲ್ವಾ? ಅಲ್ಲಿ ಕೇಳಿ. ರಾಜ ಇಲ್ವಾ? ಇಲ್ಲಮ್ಮ. ಏನ್ ವಿಷಯ? ಸ್ವಲ್ಪ ದುಡ್ಡು ಬೇಕಾಗಿತ್ತು ಫೈನಾನ್ಸ್ಗೆ. ಎಲ್ಲೋಗಿದ್ದಾರೆ? ಊರಿಗೆ ಹೋಗಿದ್ದಾರೆ. ಯಾವರು? ಕೊತ್ನಳ್ಳಿ. ಅಣ್ಣ ಅವ್ನ್ ಕೊತ್ನಳ್ಳಿ ಅವನಂತ ಕಣಣ್ಣ. ಕೊತ್ನಳ್ಳಿ ನಮ್ಮೂರವನ? ಹೌದಣ್ಣ. ಬಾ ಬಾ ಬಾ, ಹುಡುಗರು ಹಾಕೊಂಡ್ ಬಾ. ಈಗಲೇ ಹೊರಟೆ ಅಣ್ಣ. ಏನೇ ಮುಖ ನೋಡ್ತಾ ಇದೀಯಾ? ಇದೇ ಕಾಫಿನಾ ಇಲ್ಲ ಇಲ್ಲಿಡ್ತೀಯಾ? ಚಿಕ್ಕಪ್ಪನ್ ಕೊಡ್ತಿದ್ದು ಯಾರು? ನಿನ್ನ ಚಿಕ್ಕಪ್ಪನ ಮೇಲೆ ಕೈ ಮಾಡ್ದವನ್ನ ಕೈ ಮುರಿದು ಬಾ. ನಾನ್ ನಿಮ್ಮಮ್ಮ ಹೇಳ್ತಾ ಇದ್ದೀನಿ, ಅವನು ಕೈ ಮುರಿದು ಬಾ. ಸಂಭರಿಸಿದ ಭದ್ರಕಾಯ
Yeah.